ಪರಿಶಿಷ್ಟ ಜಾತಿಗೆ ಸೇರಿದವರು ಎಂಬ ಕಾರಣಕ್ಕೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪೊಲೀಸ್ ಪೇದೆಗಳಾದ ಅಶೋಕ್ ಮತ್ತು ನರಸಿಂಹಮೂರ್ತಿ ಅವರಿಗೆ ಚಿತ್ರಹಿಂಸೆ ನೀಡುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಮತ್ತು ಇತರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸಿದೆ. ಪರಿಶಿಷ್ಟ ಜಾತಿಗೆ ಸೇರಿದವರು ಎಂಬ ಕಾರಣಕ್ಕೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಪೊಲೀಸ್ ಪೇದೆಗಳಾದ ಅಶೋಕ್ ಮತ್ತು ನರಸಿಂಹಮೂರ್ತಿ ಅವರಿಗೆ ಚಿತ್ರಹಿಂಸೆ ನೀಡುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಮತ್ತು ಇತರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯ ಸಂಚಾಲಕ ಹರಿರಾಮ್, ಘಟನೆಗೆ ಸಂಬಂಧಿಸಿ ಸಮರ್ಪಕ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದರು. ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಶೋಕ್ ಮತ್ತು ನರಸಿಂಹಮೂರ್ತಿ ಎಂಬ ಪೇದೆಗಳು ನೋಟು ಬದಲಾವಣೆ ವಿಚಾರವಾಗಿ ತಪ್ಪು ಎಸಗಿದ್ದಾರೆ ಎಂಬುದು ಆರೋಪವಾಗಿದೆ. ಆದರೆ ಆ ಪ್ರಕರಣದಲ್ಲಿ 8 ಮಂದಿ ಇದ್ದು ಉಳಿದ 6 ಮಂದಿಯನ್ನ ಕಡಿಮೆ ಅವಧಿಯಲ್ಲಿಯೇ ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದೆ. ಅಲ್ಲದೆ ಪ್ರಮುಖ ಆರೋಪ ಎದುರಿಸುತ್ತಿರುವ ಆಗಿನ ವೃತ್ತ ನಿರೀಕ್ಷಕ ರವಿಕುಮಾರ್ ಅವರನ್ನ ಕೇವಲ 13 ದಿನದಲ್ಲಿಯೇ ಖುಲಾಸೆ ಮಾಡಲಾಗಿದೆ. ಆದರೆ ಇವರಿಬ್ಬರು ಪೇದೆಗಳು ಪರಿಶಿಷ್ಟರು ಎಂಬ ಕಾರಣಕ್ಕೆ ಆರೋಪಿಗಳನ್ನಾಗಿ ಮಾಡಲಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಅಲ್ಲದೆ ಪ್ರಕರಣದ ತನಿಖಾಧಿಕಾರಿಯಾಗಿದ್ದ ಗೌರಿಬಿದನೂರು ವೃತ್ತ ನಿರೀಕ್ಷಕ ಸತ್ಯನಾರಾಯಣ ಅವರು ಸಮರ್ಪಕ ತನಿಖೆ ನಡೆಸಿಲ್ಲ, ಸಾಕ್ಷಿಗಳ ವಿಚಾರಣೆಯನ್ನು ಪೇದೆಗಳ ಸಮ್ಮುಖದಲ್ಲಿ ನಡೆಸಿಲ್ಲ, ಮೊದಲೇ ಸಿದ್ಧಪಡಿಸಿಕೊಂಡ ವರದಿಗೆ ಪೇದೆಗಳಿಂದ ಸಹಿ ಪಡೆದು ಅವರ ಮೇಲೆ ಆರೋಪ ಹೊರಿಸುವ ಹುನ್ನಾರ ನಡೆಸಲಾಗಿದೆ ಎಂದು ಆರೋಪಿಸಿದ್ರು. ಇದೇ ರೀತಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪರಿಶಿಷ್ಟರನ್ನ ಬಲಿ ಮಾಡುವ ಪ್ರಕರಣಗಳು ಪದೇ ಪದೇ ನಡೆಯುತ್ತಿದ್ದು ಇದನ್ನ ತಡೆಯಲು ಸರ್ಕಾರ ವಿಫಲವಾಗಿರುವುದು ನೋವಿನ ಸಂಗತಿ ಎಂದರು. ಪೇದೆಗಳು ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ನಮ್ಮ ವಿರೋಧವಿಲ್ಲ. ಆದರೆ ಅದೇ ಪ್ರಕರಣದಲ್ಲಿ ಇತರೆ ಮೇಲ್ಜಾತಿಯವರು ಮತ್ತು ಮೇಲಾಧಿಕಾರಿಗಳನ್ನ ಯಾಕೆ ಖುಲಾಸೆ ಮಾಡಲಾಗಿದೆ ಎಂಬ ಬಗ್ಗೆ ತನಿಖೆ ನಡೆಯಬೇಕಿದೆ. ಜೊತೆಗೆ ಇಬ್ಬರು ಪೇದೆಗಳ ವಿರುದ್ಧ ಜಾತಿ ವಿಚಾರದಲ್ಲಿ ಅಸಡ್ಡೆ ಮಾಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿದ್ದು ಕೂಡಲೇ ಎಸ್ಪಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ರಾಜ್ಯ ಸರ್ಕಾರಕ್ಕೆ 10 ದಿನಗಳ ಗಡುವು ನೀಡಲಾಗಿದ್ದು ಮುಂದಿನ 10 ದಿನಗಳಲ್ಲಿ ಎಸ್ಪಿ ಸೇರಿದಂತೆ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಮಾಡಿರುವ ಮೇಲಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವಾಗಬೇಕು. ಇಲ್ಲವಾದಲ್ಲಿ ಚಿಕ್ಕಬಳ್ಳಾಪುರದಿಂದ ರಾಜಭವನದವರೆಗೆ ಕಾಲ್ನಡಿಗೆ ಜಾಥಾ ಮೂಲಕ ಹೋಗಿ ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವ ತಾರತಮ್ಯಗಳ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಲಾಗುವುದು ಎಂದು ಹರಿರಾಮ್ ಹೇಳಿದ್ರು. ಅದರ ನಂತರ ಯಾರು ಕಂಪ್ಲೇಂಟ್ ಇದ್ದಾರೆ ಅವರು ಭಾಳ ದೊಡ್ಡ ಪ್ರೆಷರ್ ಹಾಕಿ ಇದು ಮಾಡಿದಾಗ ಆವಾಗ ಆ ಇಡೀ ಪ್ರಕರಣ ಬೆಳಕಿಗೆ ಬರ್ತದೆ, ಇದರ ಮನಿ ಡಬ್ಲಿಂಗ್ ದಂಧೆ ಅಂತ ಹೇಳಿ. ಆವಾಗ ಅಲ್ಲಿ ಒಂದಿಷ್ಟು ದುಡ್ಡಿನ ವ್ಯವಹಾರಗಳೆಲ್ಲ ನಡೆದಿದೆ ಅಂತ ಬಂದಾಗ ಆವಾಗ ಏನಾಗುತ್ತೆ, ಅದು ಅಲ್ಟಿಮೇಟ್ಲಿ ಇನ್ಸ್ಪೆಕ್ಟರ್ ಮೇಲೆ ಬರ್ತದೆ. ಆವಾಗ ಇನ್ಸ್ಪೆಕ್ಟರ್ ತಪ್ಪಿಸ್ಕೊಳ್ಳೋದಕ್ಕೆ ಈ ಇಬ್ಬರು ಪೇದೆಗಳು ಇವರೇ ಅದನ್ನೆಲ್ಲ ಮಾಡಿರೋದಂತೇಳಿ ಇವ್ರ ಮೇಲೆ ಹಾಕಿ ಇವ್ರನ್ನೂ ಕೂಡ FIR ಮಾಡಿ ಸಸ್ಪೆಂಡ್ ಮಾಡ್ತಾರೆ. 3 ಜನರನ್ನು, ಇನ್ಸ್ಪೆಕ್ಟ್ರು ಮತ್ತು ಇವರಿಬ್ಬರನ್ನೂ ಕೂಡ ಸಸ್ಪೆಂಡ್ ಮಾಡ್ತಾರೆ. ಇಬ್ಬರಿಗೂ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಕೂಡ ಆಗುತ್ತೆ. ಆದರೆ ದುರಂತ ಏನಪ್ಪ ಅಂದರೆ ಆ ಇನ್ಸ್ಪೆಕ್ಟರ್ನ ಕೆಲವೇ ದಿನಗಳಲ್ಲಿ ಆ ಪ್ರಕರಣದಿಂದ ಪಕ್ಕಕ್ಕೆ ಸರಿಸ್ತಾರೆ. ಆದರೆ ಈ ಇಬ್ಬರನ್ನು ಸುಮಾರು 6 ತಿಂಗಳುಗಳ ಕಾಲ ಸಸ್ಪೆನ್ಷನ್ ಇಡ್ತಾರೆ. ಆದರೆ ನಮ್ಮ ಒಂದು ಅಹವಾಲು ಏನಪ್ಪ ಅಂದರೆ, ಒಂದು ಟ್ರಾನ್ಸ್ಪರೆಂಟ್ ಆದಂಥ ಎನ್ಕ್ವೈರಿ ಆಗಬೇಕು. ಯಾವುದೇ ಹೇಗೆ ನೀವು ಈಗಾಗಲೇ ಒಂದು ರೀತಿ ಪ್ರಿಜುಡೈಸ್ ಆಗಿ ಪೂರ್ವಗ್ರಹ ಪೀಡಿತರಾಗಿ ಈ ಪ್ರಕರಣವನ್ನು ನಡೆಸ್ಕೋತಾ ಇದ್ದೀರ, ನಡೆಸ್ಕೊಳ್ದೇನೆ ಮತ್ತು ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಹೊರತುಪಡಿಸಿ ಬೇರೆ ಜಿಲ್ಲೆಯ ಅಧಿಕಾರಿಗಳನ್ನು ನೀವು ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಹೇಗೆ ಈ ಇಬ್ಬರ ಮೇಲೆ ನೀವು ಎನ್ಕ್ವೈರಿನ ಹಾಕಿದ್ದೀರಿ ಇಂಡಿಸಿಪ್ಲಿನ್ ಅಂತೇಳಿ, ಹಾಗೆ ನಿಮ್ಮ ಕೆಳಗಿರ್ತಕ್ಕಂಥ ಒಬ್ಬ ನೌಕರನ ಕಾನ್ಸ್ಟೇಬಲನ್ನು ನೀವು ಜಾತಿ ನಿಂದನೆ ಮಾಡಿರೋದು, ಅವ್ರಿಗೆ ಅವಮಾನ ಮಾಡಿರೋದು, ಇದು ಕೂಡ ಎನ್ಕ್ವೈರಿ ಆಗಬೇಕಲ್ಲ. ಹಾಗಾಗಿ SP ಮೇಲೆ ಕೂಡ ಎನ್ಕ್ವೈರಿಯನ್ನು ಹಾಕಬೇಕು. ಅದ್ರ ಜೊತೆಗೆ SP ಸಸ್ಪೆಂಡ್ ಮಾಡಬೇಕು. ಯಾಕಂದರೆ ಒಬ್ಬ ಜವಾಬ್ದಾರಿತವಾಗಿರ್ತಕ್ಕಂಥ SP ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಂದರೆ, ಈಗ ನೀವು ಆ ಧೋರಣೆನ ಇಟ್ಕೊಂಡಿದ್ದೀರಿ ಅಂದರೆ ಇನ್ನು ಸಾಮಾನ್ಯ ಜನರ ಜೊತೆಗೆ ಹೇಗೆ ನೀವು ಬಿಹೇವ್ ಮಾಡ್ತೀರಿ. ಒಕ್ಕೂಟದ ರಾಜ್ಯ ಸಂಚಾಲಕ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದರೆ ಕೋಮುಗಲಭೆಗಳ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುವುದು ಸಾಮಾನ್ಯವಾಗಿದೆ. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಣಹೇಡಿ ಸರ್ಕಾರ. ತಾವೇ ದಲಿತರು ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ದಲಿತರಿಗೆ ನ್ಯಾಯ ಸಿಗಲ್ಲ. ಇನ್ನು ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ವತಃ ದಲಿತರಾಗಿದ್ದರೂ ಯಾವುದೇ ಉಪಯೋಗವಿಲ್ಲ. ಯಾಕೆಂದರೆ ಸರ್ಕಾರದಲ್ಲಿ ಅವರ ಮಾತಿಗೆ ಬೆಲೆಯೇ ಇಲ್ಲವಾಗಿದೆ ಎಂದು ಕಿಡಿಕಾರಿದ್ರು.
ಸರ್ಕಾರದ ಮಟ್ಟದಲ್ಲಿ ದೂರು ನೀಡಿದ್ರೆ ಈ ಪ್ರಕರಣದಲ್ಲಿ ಯಾವುದೇ ಉಪಯೋಗವಿಲ್ಲ. ಇದರಿಂದ ನೇರವಾಗಿ ರಾಜ್ಯಪಾಲರಿಗೆ ದೂರು ನೀಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್, ತನಿಖಾಧಿಕಾರಿ ಸತ್ಯನಾರಾಯಣ ಸೇರಿದಂತೆ ಇತರೆ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕು ಮತ್ತು ಈ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು. ಇಲ್ಲವಾದರೆ 10ನೇ ದಿನ ರಾಜಭವನ ಚಲೋ ನಡೆಸಲಾಗುವುದು ಎಂದು ಹೇಳಿದ್ರು. ಇಲ್ಲಿ ಈ ಪ್ರಕರಣದಲ್ಲಿ ಏನು ಅಶೋಕ್ ಮತ್ತು ನರಸಿಂಹಮೂರ್ತಿ ಆರೋಪಿಗಳು ಅಂತ ಮಾಡಿದ್ದಾರೆ, ಇವ್ರ ಜೊತೆಯಲ್ಲಿ ಇನ್ಸ್ಪೆಕ್ಟರ್ ರವಿಕುಮಾರ್ ಕೂಡ ಆರೋಪಿನೇ. ನೋಡಿ, ಇಲ್ಲಿ ರವಿಕುಮಾರ್ ಮತ್ತು ಇವ್ರ ಮೇಲೆ FIR ಆಗುತ್ತೆ. ಆದರೆ ಕೇವಲ 13 ದಿವಸದಲ್ಲಿ ಒಬ್ಬ PC ಆತ SC ಅಲ್ಲ ಅನ್ನೋ ಕಾರಣಕ್ಕೆ ಆತನ ಸಸ್ಪೆನ್ಷನ್ನ ರಿವೋಕ್ ಮಾಡ್ತಾರೆ ಕೇವಲ 13 ದಿವಸಕ್ಕೆ. ಮತ್ತು ಇನ್ಸ್ಪೆಕ್ಟರ್ದು ಕೇವಲ 3 ತಿಂಗಳಿಗೆ ಅವರ ಸಸ್ಪೆನ್ಷನ್ನ ರಿವೋಕ್ ಮಾಡ್ತಾರೆ. ನೀವು ಗಮನಿಸಿ, ನಾವು ಸಹಜವಾಗಿ ಯೋಚನೆ ಮಾಡೋಣ. ಒಂದು ಅಪರಾಧ ನಡೆಯುವಂಥ ಜಾಗದಲ್ಲಿ, ಅಪರಾಧ ನಡೆದಿದೆ ಅಂತ ಮಾತಾಡೋಣ, ಈಗ ಎನ್ಕ್ವೈರಿ ಆದ್ಮೇಲೆ ನಡೆದಿರೋ ಜಾಗದಲ್ಲಿ ಅಲ್ಲಿ ಖುದ್ದು ದೈಹಿಕವಾಗಿ ಹಾಜರಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ರವಿಕುಮಾರ್ ಮತ್ತು ಈ 2 PC ಗಳು, ಇವರು 3 ಜನರ ಮೇಲೆ ಆಗುವಂತಹ ಆರೋಪ ಅಥವಾ ಏನು FIR ತನಿಖೆ ಆಗುವಾಗ ಇವರಿಬ್ಬರನ್ನ ಬಿಟ್ಟು ಅವ್ರು ಮಾತ್ರ ಆರೋಪದಿಂದ ಹೆಂಗೆ ಮುಕ್ತರಾಗ್ತಾರೆ ಇನ್ಸ್ಪೆಕ್ಟ್ರು? ಇದನ್ನು SP ಅವ್ರು ಗಮನಿಸ್ಬೇಕು. ಮತ್ತು ಇನ್ನೊಬ್ಬ PC ಆತ ಮಾತ್ರ ಹೇಗೆ ಆರೋಪದಿಂದ ಮುಕ್ತಿ ಆಗ್ತಾನೆ? ದಲಿತ ಸಮುದಾಯದವರು ಮಾತ್ರ ಯಾಕೆ ಇಂಥ ಒಂದು ಶಿಕ್ಷೆಗೆ ಒಳಗಾಗಬೇಕು? ಇದನ್ನು ಅವ್ರ ಹೆಂಡತಿ ತನ್ನ ಹಸುಗೂಸು ಹಿಡ್ಕೊಂಡೋಗಿ SP ಅವ್ರನ್ನ ಕೇಳುವಾಗ ನೀವು ಮಾತ್ರ ಮಕ್ಕಳ ಹುಟ್ಟೋದು ಅಂತಂದರೆ ಇದು ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಇಲಾಖೆಯ ಅಧಿಕಾರಿ ನಡ್ಕೊಳ್ಳುವಂತಹ ರೀತಿ ಅಲ್ಲ. ಆ ನಡವಳಿಕೆಯನ್ನು ಅವರು ತಿದ್ದುಕೋಬೇಕು. ಮತ್ತು ಅವ್ರ ಮೇಲೆ ತುಂಬ ಇದು ಈ ಜಾಗದಲ್ಲಿ ಅದು ತೊಂದರೆ ಏನಾಗ್ತದೆ, ಉದ್ದೇಶಪೂರ್ವಕವಾಗಿ ಅವ್ರದ್ದೆಲ್ಲ ಕೊಡ್ತಾ ಇದ್ದಾರೇನೋ ಅಂತ. ಎನ್ಕ್ವೈರಿ ಟೈಮಲ್ಲಿ ನಾವು ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಇವ್ರು ಏನು ಸಂಬಂಧಪಟ್ಟಂಥ ವಿಚಾರ ಯಾರ ಮೇಲೆ ನಾವು ಆರೋಪ ಮಾಡ್ತಾ ಇದ್ದೀವಿ, ಅವರ ಆಡಳಿತ ನಡೆದಿರುವಂತಹ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ದಾಖಲೆಗಳನ್ನು ಕೂಡ ನಾವು ರೆಡಿ ಇಟ್ಟಿದ್ದೀವಿ ಈ ಕ್ಷಣದಲ್ಲೂ. ಬಟ್ ಇಲ್ಲದನ್ನು ಪ್ರೆಸೆಂಟ್ ಮಾಡಿದ್ರೆ ವಿಷಯವನ್ನು ತಿರ್ಚೋದಕ್ಕೆ ಮತ್ತು ಏನು ಆರೋಪ ಇದೆಯಲ್ಲ PC ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆರೋಪ ಮಾಡ್ತಾರೆ ಅನ್ನೋ ಎಚ್ಚರ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನು ಭಾಳ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಮತ್ತು ನಮ್ಮ ಹಿಂದೂ ಸಂಘಟನೆಗಳ ಒಕ್ಕೂಟ ಏನಿದೆ, ಇದರ ಹಿಸ್ಟ್ರಿಯನ್ನು ನೀವು ಗಮನಿಸಿ. ನಾವು ಕೈಯಿಟ್ಟಂಥ ಪ್ರಕರಣಗಳಲ್ಲಿ ನ್ಯಾಯ ಪಡೆಯುವವರೆಗೂ ಕೂಡ ಇಲ್ಲಿವರೆಗೂ ಯಾವುದನ್ನು ಕೈ ಬಿಟ್ಟಿದ್ದಿಲ್ಲ, ಇನ್ನು ಮುಂದಕ್ಕೂ ಇಲ್ಲ. ಇದು ನಮ್ಮ ಸಂಘಟನೆಗಿರುವಂತಹ ಬದ್ಧತೆ ಮತ್ತು ನಮ್ಮ ಕಮಿಟ್ಮೆಂಟ್ ಇದು. ಇದನ್ನು ನಾವು ಮುಂದುವರಿತೀವಿ. ಇದರಲ್ಲಿ ಅವರಿಗೆ ಏನು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.